ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಏನೇನಿದೆ ಅಂತಂದರೆ, ಒಂದೇ ದಿನ 3 ಲೊಕೇಶನಲ್ಲಿ ವರ್ಕ್ ಇದೆ. ಸೊ ಎಲ್ಲೆಲ್ಲಿ ಏನೇನು ವರ್ಕ್ ಇದೆ ನೀವೇ ವಿಡಿಯೋ ಎಂಡ್ವರೆಗೂ ನೋಡಿ. ಸೊ ಫಸ್ಟ್ ಒಂದು ರಿಸೆಪ್ಷನ್ ಇದೆ. ಸೊ ಅಲ್ಲಿಗೆ ನಾನು ನಮ್ಮ ಡ್ಯಾಡಿ ಹೋಗ್ತಾಯಿದ್ದೀವಿ. ಎವ್ರಿ ಟೈಮ್ ನಾನು ಎಲ್ಲೇ ಹೋದ್ರೂ ನಮ್ಮ ಡ್ಯಾಡಿನೇ ಪಿಕಪ್ ಮಾಡೋದು. ಸೊ ಇದ್ದಿದ್ದು ರೇವಣಸಿದ್ದೇಶ್ವರ ಬೆಟ್ಟದಲ್ಲಿ. ಸೊ ನಮ್ಮ ಕನಕಪುರ ಸೈಡವರಿಗೆ ರೇವಣಸಿದ್ದೇಶ್ವರ ಬೆಟ್ಟ ಎಷ್ಟು ಫೇಮಸ್ ಅಂತ ಗೊತ್ತಾಯಿದೆ. ಸೊ ನಾನು ಕೂಡ ಲೊಕೇಶನ್ಗೆ ಬಂದೆ. ಸೊ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ. ಸೊ ಶ್ವೇತಾ ಅವರು ಕೂಡ ಬಂದರು. ಸೊ ನಾನು ಬ್ರೈಡ್ ರೂಮ್ ಏನಿದೆ ಅಲ್ಲಿಗೆ ಬಂದು ವೆಯ್ಟ್ ಮಾಡ್ತಾಯಿದ್ದೆ. ಸೊ ಬ್ರೈಡ್ ಬರಬೇಕಿತ್ತಲ್ಲ ಅಂತ. ಸೊ ಬ್ರೈಡ್ ಬಂದಿದ್ದರು, ಬಟ್ ಆಚೆ ಕೂರಿಸಿದ್ರು. ಅದೇನೋ ಶಾಸ್ತ್ರ ಏನೇನೋ ಇರುತ್ತಲ್ಲ, ಸೊ ಅವ್ರನ್ನ ಪೂಜೆ ಮಾಡಿ ಒಳಗಡೆ ಕರ್ಕೋಬೇಕು ಅಂತ. ಸರಿ ಎನಿವೇ ಟೈಮ್ ಇದೆಯಲ್ಲ ಅಂತ ಹೇಳಿ ನಾನು ಅದೆಲ್ಲ ವಿಡಿಯೋ ಮಾಡಿಕೊಂಡೆ. ಸೊ ಇಲ್ಲಿ ಕಾಣಿಸ್ತಾ ಇರೋದೆ ರೇವಣಸಿದ್ದೇಶ್ವರ ಬೆಟ್ಟ. ಸೊ ನಾನು ಲಾಂಗ್ ಬ್ಯಾಕಲ್ಲೇ ಹೋಗಿದ್ದು, ರೀಸೆಂಟಾಗಿ ಯಾವತ್ತೂ ಹೋಗಿಲ್ಲ. ಸರಿ ಅಂತ ಹೇಳಿಬಿಟ್ಟು ನಾನು ಆ್ಯಕ್ಚುಲಿ ಒಳಗಡೆ ಹೋಗ್ಬೇಕಾದ್ರೆ ಗಣೇಶನ ನೋಡಿರಲ್ಲ. ಸರಿ ಆಯಿತು, ಚೆನ್ನಾಗಿದೆ ಅಂತ ಹೇಳಿ ನೋಡ್ಕೊಂಡು ವಿಡಿಯೋ ಮಾಡ್ಕೊಂಡು ಬಂದೆ. ಆಮೇಲೆ ಬ್ರೈಡ್ ಬಂದರು. ಬ್ರೈಡ್ ಬಂದಾಗ ಆಲ್ಮೋಸ್ಟ್ 5:30 5:45 ಆಗಿತ್ತು. ಸರಿ ಇನ್ನೇನು ಟೈಮ್ ಆಗಿಬಿಡುತ್ತೆ, ಬೇಗ ಸ್ಟಾರ್ಟ್ ಮಾಡೋದ ಅಂತ ಹೇಳಿ ಶ್ವೇತಾ ಅವ್ರಿಗೆ ಹೇಳಿದೆ. ಸೊ ಶ್ವೇತಾ ಅವರು ಹೇರ್ ಸ್ಟೈಲಿಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ರು. ಸೊ ಅವ್ರದ್ದೇನು ಸಿಕ್ಕಿಲ್ಲ ಬಿಟ್ಟು ಕ್ರಿಂಪಿಂಗ್ ಇದು ಏನೇನಿದೆ ಎಕ್ಸೆಟ್ರಾ ಎಲ್ಲನೂ ಅವರು ಮಾಡಿಕೊಟ್ರು. ನಾನು ಕೂಡ ಬೇಗ ಮೇಕಪ್ ಮಾಡಿಬಿಡೋದ ಅಂತ ಹೇಳಿ ಮೇಕಪ್ ಮಾಡ್ತಾಯಿದ್ದೀನಿ. ಸೊ ಮೇಕಪ್ಪೆಲ್ಲ ಮಾಡಿ ಆಗಿದೆ. ಸೊ ನಾವು ಮೇಕಪ್ ಮಾಡಾದ್ಮೇಲೆ ಮಾಡೋ ಕೆಲಸ ಏನಂದರೆ ವಿಡಿಯೋ. ಸೊ ನಮ್ಗೆ ಅದೇ ಇಂಪಾರ್ಟೆಂಟ್. ಕೆಲವೊಂದು ಬ್ರೈಡ್ ನಮ್ಮ ವೀಡಿಯೋಸ್ ಅಪ್ಲೋಡ್ ಮಾಡಬೇಡಿ ಅಂತ ಹೇಳ್ತಾರೆ, ಬಟ್ ಅವಾಗ ಸ್ವಲ್ಪ ಬೇಜಾರಾಗುತ್ತೆ. ಸೊ ನಮ್ಮ ವರ್ಕ್ನ ಪ್ರೆಸೆಂಟೇಷನ್ ಮಾಡೋಕ್ಕಾಗ್ತಾಯಿಲ್ಲ ಅಂತ. ಕೆಲವೊಂದು ಸತಿ ಅವರ ಪ್ರೈವಸಿನೂ ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ. ಓಕೆ ಫೈನ್ ಅಂತ ಹೇಳಿ ಸುಮ್ಮನಾದ್ವಿ. ಸೊ ಅದಾದಮೇಲೆ ಸ್ಯಾರಿ ಡ್ರೆಪ್ಪಿಂಗ್ದು ಒಂದು ವಿಡಿಯೋ ಮಾಡಿಕೊಂಡೆ. ಅದಾದಮೇಲೆ ಫೋಟೋಗ್ರಾಫರ್ ಅವ್ರದ್ದು ಸಿಂಗಲ್ ಪಿಕ್ಸ್ನ ತೊಗೋಬೇಕು, ಮೇಕಪ್ ಆಯಿತಾ ಅಂದರು. ಸರಿ ಆಯಿತು ಬನ್ನಿ ಅಂತ ಹೇಳಿ ಅವರು ಮೇಕಪ್ದು ಶಾರ್ಟ್ಸ್ ತೊಗೊಳೋದಕ್ಕೆ ಬಂದರು. ಸೊ ಆಮೇಲೆ ಮೇಕಪ್ ಆರ್ಟಿಸ್ಟ್ ಅಲ್ಲಿ ಅವರಿಗೆ ಬ್ರಷ್ ಎಲ್ಲ ಎನಿವೆ ಅದು ಫೋಟೋಸ್ ಏನೋ ತೊಗೊಳೋದಿರುತ್ತಲ್ಲ ಅದಕ್ಕೆ ಕೊಡಿ ಅಂತ ಅಂದರು. ಸರಿ ಆಯಿತು ಕೊಡೋದ, ಇನ್ನೇನು ಕೆಲಸ ಇದೆ ಅಂತ ಹೇಳಿ ನಾನಿಲ್ಲಿ ಬ್ರಷ್ ಕೊಡ್ತಾಯಿದ್ದೆ. ಶ್ವೇತಾ ಅವರು ಇವ್ರ ಜೊತೆ ಇನ್ನೂ ಇಬ್ಬರಿದ್ದರು ಮೇಕಪ್ ಮಾಡೋದಕ್ಕೆ. ಸೊ ಅವರಿಗೆ ಹೇರ್ ಸ್ಟೈಲು ಮೇಕಪ್ನ ಅವ್ರು ಮಾಡ್ತಾಯಿದ್ರು. ನಾನಿಲ್ಲಿ ಏನು ಶೂಟ್ ಇದೆ ಅದನ್ನು ನೋಡ್ಕೊಳ್ಳೋದ ಅಂತ ನೋಡ್ಕೋತಾ ಇದ್ದೆ. ಸರಿ ಆಯಿತು, ಇದೆಲ್ಲ ಬೇಗ ಮುಗಿದ್ರೆ ನೆಕ್ಸ್ಟ್ ಇರೋದು ಮಾಡಬೇಕು. ಯಾಕಂದರೆ ಆಲ್ಮೋಸ್ಟ್ ಬ್ರೈಡ್ ಬಂದಾಗೆ ತುಂಬ ಟೈಮ್ ಆಗಿತ್ತು. ಸೊ ನನಗೆ ಟೈಮ್ ಸಿಗಲ್ಲ. ಆಮೇಲೆ ಅವರಿಗೂ ಎನಿವೆ ಅವರು ಗ್ರೂಮ್ ಸಿಸ್ಟರ್ಸ್ ಆಗಿರೋದ್ರಿಂದ ಸೊ ಬೇಗ ಹೋಗೋರ್ನೆಲ್ಲ ಮಾತಾಡಿಸ್ಬೇಕಾಗತ್ತೆ, ಬೇಗ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಆದ್ರೂ ಅವ್ರದ್ದು ಮುಗಿಯೋಷ್ಟರಲ್ಲಿ 8:15 ಅಷ್ಟು ಆಗ್ಬಿಟ್ಟಿತ್ತು. ಬಟ್ ಅವ್ರು ಓಕೆ ಪರವಾಗಿಲ್ಲ, ಬಂದಿದ್ದೆ ಲೇಟ್ ಆಯಿತು, ನಾವೇ ಬಂದಿದ್ದು ಲೇಟ್ ಆಯಿತು ಅಂತ ಹೇಳಿದ್ರು. ಬಟ್ ಅವಾಗ ನಾವು ಏನೂ ಮಾಡೋಕ್ಕಾಗಲ್ಲ, ಓಕೆ ಅಂತ ಹೇಳಿ ಅವರಿಗೂ ಕೂಡ ಅವರು ಯಾವ ಥರ ರಿಕ್ವೈರ್ಮೆಂಟ್ ಇತ್ತು, ಅವರ ಹೇರ್ ಸ್ಟೈಲ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಸ್ಯಾರಿ ಆಗಿರ್ಬೋದು ಎಲ್ಲ ಕೂಡ ರೆಡಿ ಮಾಡಿಕೊಟ್ವಿ. ಇದು ಬ್ರೈಡ್ ಹೇರ್ ಸ್ಟೈಲ್. ಸೊ ನಾನು ಅವ್ರದ್ದು ಹೇರ್ ಸ್ಟೈಲ್ ತೊಗೊಳೋದು ಮಿಸ್ ಮಾಡಿಬಿಟ್ಟಿದ್ದೆ ನಾನು ಮೇಕಪ್ ಮಾಡಬೇಕಾರೆ. ಎನಿವೆ ಅವರು ಕ್ಯಾಮ್ರಾಮ್ಯಾನ್ ಏನಿದ್ದಾರೆ ಅವರು ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೋತಾಯಿದ್ರು. ಸರಿ ಆಯಿತು ಅಂತ ಹೇಳಿ ನಾನು ತೊಗೊಂಡೆ. ಬಟ್ ಹುಡುಗಿ ತುಂಬ ನಾಚ್ಕೋತಾಯಿದ್ರು ಫೋಟೋಗೆ. ಆಮೇಲೆ ಎಲ್ಲ ಮೇಕಪ್ ಎಲ್ಲ ಮುಗೀತು ಆಲ್ಮೋಸ್ಟ್ 8:15 ಅಷ್ಟರಲ್ಲಿ. ಸೊ ಎಲ್ಲ ತುಂಬ ಮಿಸ್ಸಪ್ ಆಗಿಬಿಟ್ಟಿತ್ತು. ನಾವು ಪುಣ್ಯಕ್ಕೆ ನಮ್ಮ ಬ್ಯಾಗ್ಸು ಎಲ್ಲ ಒಳಗಡೆ ಇಟ್ಬಿಟ್ಟಿದ್ವಿ. ಎಷ್ಟು ಬೇಕು ಅಷ್ಟು ಮಾತ್ರ ಇಟ್ಕೊಂಡಿದ್ದೆ. ಆಮೇಲೆ ಬಂದು ಊಟ ಮಾಡಿ ಮಲ್ಕೊಂಡ್ವಿ. ಸೊ ಬೆಳಿಗ್ಗೆ 9 ಗಂಟೆಗೆ ದಾರೆ ಇದ್ದಿದ್ದರಿಂದ ಬೇಗ ಎದ್ದು ಮೇಕಪ್ ಸ್ಟಾರ್ಟ್ ಮಾಡೋದಂತ ಹೇಳಿ ಮೇಕಪ್ನ ಸ್ಟಾರ್ಟ್ ಮಾಡಿದ್ದು ಆಯಿತು, ಎಂಡ್ ಮಾಡಿದ್ದು ಆಯಿತು. ಸೊ ಇವರು ಬಂದು ಗ್ರೂಮ್ ಸಿಸ್ಟರ್ ಆ್ಯಂಡ್ ಅವರು ಪುಟ್ಟ ಹುಡುಗಿ ಏನಿದೆ ಅದು ಅವರ ಮಗಳು. ಸೊ ಅವ್ರದ್ದೆಲ್ಲ ಮೇಕಪ್ ಎಲ್ಲ ಮುಗಿಸಿ ನಾನು ಟಾಟಾ ಬಾಯ್ ಬಾಯ್ ಹೇಳಿ ಮತ್ತೊಂದು ಲೊಕೇಶನ್ಗೆ
ಹೋಗಬೇಕಿದೆ. ಸೊ ಮತ್ತೊಂದು ಲೊಕೇಶನ್ ಅಂದ ತಕ್ಷಣ ನಿಮ್ಗೇನು ಅನಿಸುತ್ತೆ ಗೆಸ್ ಮಾಡಿ. ಸೊ ಇವಾಗ ಎನಿವೇ ನಂದು ಲಗೇಜಸ್ ಎಲ್ಲ ಜಾಸ್ತಿ ಇದೆ. ಸೊ ಅದೆಲ್ಲ ತೊಗೊಂಡು ನಾನು ಮತ್ತೊಂದು ಲೊಕೇಶನ್ಗೆ ಹೋಗೋದಕ್ಕಾಗಲ್ಲ. ಸೊ ಅದರಿಂದ ಅದೆಲ್ಲ ಮನೆಗೆ ಇಟ್ಬಿಟ್ಟು ನಾನು ನನ್ನ ತಮ್ಮನ್ನ ಕರ್ಕೊಂಡು, ಸೊ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ನಾನು ಈವನ್ ಡ್ರೆಸ್ ಕೂಡ ಚೇಂಜ್ ಮಾಡೋಕ್ಕಾಗಿಲ್ಲ. ಓಕೆ, ಅವ್ರಿಗೂ ಲೇಟ್ ಆಗಿಬಿಡುತ್ತೆ, ನಾನು ಮತ್ತೆ ತಿರ್ಗಿ ಇದನ್ನು ಮುಗಿಸಿ ಬೇರೆ ಲೊಕೇಶನ್ಗೆ ಹೋಗಬೇಕು ಅಂತ ಹೇಳಿ ಬಂದೆ. ಸೊ ಆನ್ ದ ವೇ ನನ್ನ ತಮ್ಮ ಕಬ್ಬಿನ ಜ್ಯೂಸ್ ಕುಡಿಯೋದ ಅಂತಂದ. ಸರಿ ಆಯಿತು ಅಂತ ಕುಡ್ಕೊಂಡು ನೆಕ್ಸ್ಟ್ ಬಂದಿದ್ದೆ ಚೀಲೂರು. ಸೊ ಇಲ್ಲಿದ್ದು ಬ್ರೈಡು ಮತ್ತು ಬ್ರೈಡ್ ಸಿಸ್ಟರ್ಗೆ ಮೆಹಂದಿ ಕೇಳಿದರು. ಸರಿ ಅಂತ ಹೇಳಿ ಬಂದು ಬ್ರೈಡ್ ಅವರು ಎಲ್ಲೋ ಇನ್ನೊಂದು ಸ್ವಲ್ಪ ಪರ್ಚೇಸ್ ಇದೆ ಅಂತ ಹೋಗಿದ್ರು. ಸರಿ ಆಯಿತು, ಅವ್ರು ಬರೋವರೆಗೂ ವೆಯ್ಟ್ ಮಾಡಿದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಬ್ರೈಡ್ ಸಿಸ್ಟರ್ ಏನಿದ್ರು ನಾನು ಅವರಿಗೆ ಮೆಹಂದಿ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಫಿಲ್ಲಿಂಗ್ಸ್ನ ಲಾಸ್ಟಿಗೆ ಬಿಟ್ಟಿದ್ದೆ, ಆಮೇಲೆ ಮಾಡ್ಕೊಳ್ಳೋದ ಅಂತ ಹೇಳಿ. ಅದಾದಮೇಲೆ ಅವರು ಅಕ್ಕ ಇದು ಕಾರ್ಡ್ದೊಂದು ವಿಡಿಯೋ ಮಾಡಿಕೊಡಿ ಅಂದರು. ಸರಿ ಆಯಿತು ಅಂತ ಹೇಳಿ ವಿಡಿಯೋ ಮಾಡಿದೆ. ಅದಾದಮೇಲೆ ಅವ್ರ ಸಿಸ್ಟರ್ ಅಂದರೆ ಬ್ರೈಡ್ ಏನಿದ್ರು ಅವ್ರು ಬಂದರು. ಸೊ ಅವರಿಗೆ ಮೆಹಂದಿನ ನಾನು ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಾದಮೇಲೆ ಅದನ್ನು ಅವರು ಸ್ವಲ್ಪ ಬೇರೆ ಥರ ಥೀಮಲ್ಲಿ ಕೇಳಿದರು. ಬಟ್ ಅದು ಅವರು ಹ್ಯಾಂಡ್ಸ್ ಸ್ವಲ್ಪ ಚಿಕ್ಕ ಇರೋದರಿಂದ ಆಗಿಲ್ಲ. ಸೊ ಅದಕ್ಕೆ ಆಮೇಲೆ ಬೇರೆ ಡಿಸೈನ್ಸ್ ತೋರಿಸ್ದೆ. ಸೊ ಓಕೆ ಫೈನ್ ಅಂತಂದರು. ಅದಾದಮೇಲೆ ಅವ್ರಿಗೂ ಮುಗಿಸೋಷ್ಟರಲ್ಲಿ ಆಲ್ಮೋಸ್ಟ್ 5:15 ಅಷ್ಟಾಗಿತ್ತು. ನಾನು ಆ್ಯಕ್ಚುಲಿ 5:15 ಅಷ್ಟರಲ್ಲೆಲ್ಲ ಬಸ್ ಕ್ಯಾಚ್ ಮಾಡಬೇಕು ಅಂತ ಅಂದ್ಕೊಂಡೆ. ಬಟ್ 5:15 ಅಷ್ಟರಲ್ಲಿ ನಾನು ಬೇರೆ ಲೊಕೇಶನ್ಗೆ ಹೋಗಬೇಕಾಗಿರೋ ಬಸ್ಸು ಹೊರಟೋಗಿತ್ತು. ಬೇರೆ ಆಪ್ಷನ್ ಇಲ್ಲ. ಸರಿ ಆಯಿತು ಅಂತ ಹೊರಟು ಬಂದೆ. ಮಧ್ಯ ದಾರಿಲಿ ನಾನು ನನ್ನ ಚಾರ್ಜರ್ನ ಅವ್ರ ಮನೆ ಮರೆತುಬಿಟ್ಟು ಬಂದುಬಿಟ್ಟಿದ್ದೆ. ಮತ್ತೆ ಹೋಗಿ ತೊಗೊಂಡು ಬಂದು ತುಂಬ ಹೊಟ್ಟೆ ಹಸಿತಾಯಿತು. ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ಸರಿ ಆಯಿತು, ಊಟ ಮಾಡ್ಕೊಂಡು ಹೋಗೋದ ಅಂತ ಹೇಳಿ ಊಟ ಎಲ್ಲ ಮಾಡಿಕೊಂಡು ನಾನು ಬಸ್ ಹತ್ತಿದಾಗ ಆಲ್ಮೋಸ್ಟ್ 6:30 ಆಗಿತ್ತು. ಆಮೇಲೆ ಮತ್ತೊಂದು ಲೊಕೇಶನ್ ಇರುತ್ತೆ ನಮ್ಮ ಊರಲ್ಲಿ. ನಮ್ಮ ಊರು ಯಾವುದು ಅಂತ ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಅಂದರೆ ನಮ್ಮ ಊರಂದರೆ ನನ್ನ ಹಸ್ಬೆಂಡ್ ಊರು. ಸೊ ಅವರು ಓಕೆ ಬಾ, ನೀನು ಅಲ್ಲಿ ಬಿಟ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೋಗಿ ಅಲ್ಲಿ ಮೆಹಂದಿ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಮೆಹಂದಿ ಸ್ಟಾರ್ಟ್ ಮಾಡಿದಾಗ ಆಲ್ಮೋಸ್ಟ್ 8:30 8:45 ಆಗಿತ್ತು. ಎನಿವೇ ಒಪ್ಕೊಂಡಿರೋದ್ರಿಂದ ನಾವು ಎಷ್ಟೇ ಟಯರ್ಡ್ ಇದ್ರೂ, ನಮ್ಮದೇನೇ ಸ್ಟ್ರೆಸ್ಸಸ್ ಇದ್ರೂ ನಾವು ಮಾಡಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಸೊ ಇವರು ನನ್ನ ಹಸ್ಬೆಂಡಿಗೆ ಬೇಕಾದವರೇ. ಓಕೆ ಇನ್ನೇನು ಅಂತ ಹೇಳ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿ ಫ್ರಂಟ್ ಹ್ಯಾಂಡ್ ಬ್ಯಾಕ್ ಹ್ಯಾಂಡ್ ಮುಗಿಸಿದೆ. ಇದು ಬ್ಯಾಕ್ ಹ್ಯಾಂಡ್ನ ಶುರು ಮಾಡಿ ಸ್ವಲ್ಪ ಬರೆದಿದೆ. ಆಮೇಲೆ ಈ ಮೆಹಂದಿನ ಮುಗಿಸೋ ಅಷ್ಟರಲ್ಲಿ ಫ್ರಂಟ್ ಹ್ಯಾಂಡು ಬ್ಯಾಕ್ ಹ್ಯಾಂಡು ಲೆಗ್ನ ಮುಗಿಸೋ ಅಷ್ಟರಲ್ಲಿ ಆಲ್ಮೋಸ್ಟ್ 11 o'clock ಆಗಿತ್ತು. ಆಮೇಲೆ ಅವರ ಅಕ್ಕ ಒಬ್ಬರು ಕೇಳಿದ್ರು. ಬಟ್ ಅವರಿಗೆ ಬರೆಯೋಕ್ಕಾಗಲಿಲ್ಲ, ಅಷ್ಟು ಪೇಷನ್ಸ್ ಇರಲಿಲ್ಲ. ಹೋಗಿ ಮಲ್ಕೊಂಡ್ರೆ ಸಾಕು ಅಂತ ಅನ್ನಿಸ್ತಾಯಿತ್ತು. ಸರಿ ಅಂತ ಹೇಳಿ 11 ಗಂಟೆಗೆ ಎಲ್ಲ ಅದನ್ನೆಲ್ಲ ಮುಗಿಸಿ ನಾನು ಏನೇನು ಕೋನ್ಸ್ ಅದೇನೇನು ತೊಗೋಗಿದ್ದೆ ಅದನ್ನೆಲ್ಲನೂ ಪ್ಯಾಕ್ ಮಾಡಿಕೊಂಡು ನಮ್ಮ ಮಾವ ಬಂದರು. ಕತ್ಲೆ ಆಗ್ಬಿಟ್ಟೈತೆ, ಒಬ್ಬಳೇ ಬರಬೇಡ ಅಂತ. ಆಮೇಲೆ ಕರ್ಕೊಬಂದರು. ಸೊ ಮನೆಗೆ ಬಂದಿದ್ದು ಮೆಹಂದಿ ಎಲ್ಲ ಏನಾಗಿತ್ತು ಅದರದ್ದೆಲ್ಲ ವೀಡಿಯೋ ಮಾಡಿಕೊಂಡೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ನಿಮಗೆಲ್ಲ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.